ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮಗೆ ಇನ್ನೂ ಭರವಸೆ ಇದೆ, ಬಿಟ್ಟು ಕೊಡಬೇಡ. ನೋವು ಅನುಭವಿಸುತ್ತಿರುವವರಿಗೆ ಬೈಬಲ್ನ ಸಂದೇಶವು ಅಂತಿಮ ಸಾಂತ್ವನವಾಗಿದೆ. ನಾವು ದೇವರಿಗೆ ಹತ್ತಿರವಾದಷ್ಟು ನಮಗೆ ಸಾಂತ್ವನ ಸಿಗುತ್ತದೆ. ಜೀವನವು ಸವಾಲುಗಳಿಂದ ತುಂಬಿದೆ. ಅದು ದೇವರ ಮೇಲಿನ ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತದೆ ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಅಲಗಾಡಿಸುತ್ತದೆ. ಕೀರ್ತನಗಳು 34:18 ನಾವು ಓದುತ್ತೇವೆ, ಮುರಿದ ಹೃದಯದವರಿಗೆ ಕರ್ತನು ಸಮೀಪವಾಗಿದ್ದಾನೆ, ಜಜ್ಜಿದ ಆತ್ಮವನ್ನು ರಕ್ಷಿಸುತ್ತಾನೆ. ಕಷ್ಟದ ಸಮಯದಲ್ಲಿ ದೇವರನ್ನು ನಂಬುವುದು ಯಾವಾಗಲೂ ಅಷ್ಟು ಸುಲಭವಲ್ಲ, ಆದರೆ ಅದು ಅತ್ಯಗತ್ಯ. ನಮ್ಮ ಜೀವನದ ಹೋರಾಟಗಳ ಮಧ್ಯೆ ನಾವು ಹೆಚ್ಚಾಗಿ ಹತಾಶರಾಗುತ್ತೇವೆ, ಏಕೆಂದರೆ ನಾವು ಭವಿಷ್ಯವನ್ನು ನೋಡುವಾಗ ಯಾವುದೇ ನಮಗೆ ಭರವಸೆಯನ್ನು ತರುವುದಿಲ್ಲ. ಆದರೆ ಈ ವಾಕ್ಯವನ್ನು ನಮಗೆ ಭರವಸೆ ಕೊಡುತ್ತದೆ. ರೋಮಾಪುರದವರಿಗೆ 15:13 ಬರೆದಿದೆ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ. ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ನಿಜವಾದ ಮತ್ತು ಶಾಶ್ವತವಾದ ಭರವಸೆಯನ್ನು ದೇವರಿಂದ ಬರುತ್ತದೆ ಎಂದು ಈ ಗ್ರಂಥವು ನಮಗೆ ಕಲಿಸುತ್ತದೆ. ನಮಗೆ ದೇವರಿಂದ ಭರವಸೆ ಬೇಕು. ಆ ಭರವಸೆ ನಮಗೆ ಇಲ್ಲದಿದ್ದರೆ ನಮ್ಮ ಜೀವನ ತುಂಬ ಕಷ್ಟವಾಗುತ್ತದೆ. ಹಲ್ಲೆಲೂಯಾ. ಮತ್ತೆ ದೇವರ ಭರವಸೆ ಮಾತ್ರ ಎಲ್ಲ ಹೋರಾಟಗಳ ನಡುವೆಯೂ ನಮಗೆ ನಮ್ಮ ಜೀವನವನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ. ಹತಾಶೆ ಪಾಪವೇ? ಏಕೆಂದರೆ ನಾವು ಆಗಾಗ ಹತಾಶೆಯಲ್ಲೇ ಇರುತ್ತೇವೆ, ಅಲ್ಲವೇ? ನಮ್ಮ ತಿಳುವಳಿಕೆ ಇಲ್ಲದೆ ನಾವು ಹತಾಶೆಯಲ್ಲೇ ಇರುತ್ತೇವೆ, ಆದರೆ ಅದು ಪಾಪವೇ ಎಂದು ನಾವು ತಿಳಿದಿರಬೇಕು. ಹತಾಶೆ ಎಂದರೆ ನೀವು ಏನಾದರೂ ಆಗಬೇಕೆಂದು ನಿರೀಕ್ಷಿಸುತ್ತಿದೆ, ನೀವು ನಿಜವಾಗಿಯೂ ಬದಲಾಗಬೇಕೆಂದು ಭಾವಿಸುವ ವಿಷಯ, ಆದರೆ ನೀವು ಭಾವಿಸಿದಂತೆ ಏನು ಒಳ್ಳೆಯದಾಗುವುದಿಲ್ಲ. ಮತ್ತೆ ನೀವು ನಿರಂತರವಾಗಿ ನಕಾರಾತ್ಮಕ ಅನುಭವಗಳ ಮೂಲಕ ಹೋದಾಗ ತುಂಬ ಹತಾಶರಾಗುತ್ತೀರಿ. ಆದ್ದರಿಂದ ನಾವು ಹತಾಶೆಯಲ್ಲಿಯೇ ಉಳಿಯಬಾರದು. ನಾವು ಹತಾಶೆಯಲ್ಲಿಯೇ ಉಳಿದರೆ ಅದು ಪಾಪ, ಏಕೆಂದರೆ ಅದು ಸಕಾರಾತ್ಮಕ ಬದಲಾವಣೆಯನ್ನು ಅಥವಾ ದೈವಿಕ ಹಸ್ತಕ್ಷೇಪದ ಸಾಧ್ಯತೆಯನ್ನು ನಿರಾಕರಿಸುತ್ತದೆ. ಹತಾಶೆ ಎಲ್ಲರಿಗೂ ಬರ್ತದೆ, ಹಾಗೆ ಬಂದೇ ಬರ್ತದೆ, ಆದರೆ ನಾವು ಹತಾಶೆಯಲ್ಲಿ ಉಳಿಯಬಾರದು. ನಿಜವಾದ ಹೋರಾಟಗಳ ಮಧ್ಯೆ ಯೋಬನು 14:7-9 ಬುದ್ಧಿವಂತಿಕೆಯನ್ನು, ಸಾಂತ್ವನ ಮತ್ತು ಮಾರ್ಗದರ್ಶನವನ್ನು ನಮಗೆ ನೀಡುತ್ತದೆ. ಈ ವಾಕ್ಯವನ್ನು ನಾವು ಓದೋಣ. ಮರಕ್ಕೆ ನಿರೀಕ್ಷೆಯುಂಟು, ಅದು ಕೊಯ್ಯಲ್ಪಟ್ಟರೆ ಮತ್ತು ಚಿಗುರುವುದನ್ನು ನಿಲ್ಲಿಸುವುದೇ ಇಲ್ಲ. ಆದರೆ ಬೇರು ಭೂಮಿಯಲ್ಲಿ ಹಳೆಯದಾದರೂ, ನೆಲದಲ್ಲಿ ಅದರ ಬುಡವು ಸತ್ತರೂ, ನೀರಿನ ವಾಸನೆಯಿಂದ ಚಿಗುರಿ ಸಸಿಯ ಹಾಗೆ ಕೊಂಬುಗಳನ್ನು ಬಿಡುವುದು. ಈ ವಚನವು ಭರವಸೆ ಮತ್ತು ನವೀಕರಣ, ಸ್ಥಿತಿಸ್ಥಾಪಕತ್ವದ ಕಾಲಾತೀತ ತತ್ವಗಳು. ಜೀವನದ ಕಷ್ಟಗಳು ನಮ್ಮನ್ನು ನಿರುತ್ಸಾಹಗೊಳಿಸುತ್ತದೆ ಮತ್ತು ಹೃದಯ ಕುಗ್ಗಿಸಬಹುದು, ಆದರೆ ಈ ಗ್ರಂಥವು ಹತಾಶೆಯ ನಡುವೆಯೂ ಭರವಸೆ ಚಿಗುರಬಹುದು ಎಂದು ನಮಗೆ ನೆನಪಿಸುತ್ತದೆ. ನೀವು ಈ ವಾಕ್ಯಗಳು ಹೋಗಿ ಮೆಡಿಟೇಟ್ ಮಾಡಿದರೆ ನಿಮಗೆ ತುಂಬ ಅರ್ಥವಾಗುತ್ತದೆ. ನಿಮ್ಮ ಜೀವನದ ಬಗ್ಗೆ, ನಮ್ಮ ಒಬ್ಬೊಬ್ಬರ ಜೀವನದ ಬಗ್ಗೆ ಈ ಗ್ರಂಥ ಬರೆದಿರೋದು. ನಿಮ್ಮ ಪರಿಸ್ಥಿತಿ ಈಗ ಹೇಗಿದೆ ಎಂದು ನನಗೆ ತಿಳಿದಿಲ್ಲ, ಆದರೆ ದೇವರ ಈ ಸಂದೇಶವನ್ನು ನಾನು ನಿಮಗೆ ಹೇಳಬೇಕು. ನಿಮಗೆ ಇನ್ನೂ ಭರವಸೆ ಇದೆ, ಬಿಟ್ಟು ಕೊಡಬೇಡ. ನೀವು ನಿರಾಶರಾಗಿ ಉಳಿಕೊಳ್ಳಬಾರದು. ನಾವು ಅದರಿಂದ ಹೊರಗೆ ಬರಬೇಕು, ಬಿಟ್ಟು ಕೊಡಬಾರದು. ಯೋಬನು ಹೇಳುತ್ತಾನೆ, ಬೇರು ಸಹಿತ ಕಿತ್ತು ಹಾಕಲ್ಪಟ್ಟ ಮರಕ್ಕಿಂತ ಕಡಿದು ಹಾಕಲ್ಪಟ್ಟ ಮರಕ್ಕೆ ನಿರೀಕ್ಷೆ ಇದೆ. ಒಂದು ಮರವು ಮಣ್ಣಿನಿಂದ ಕಿತ್ತು ಹಾಕಿದಾಗ ಆ ಮರವು ಎಷ್ಟೇ ನೀರು ಇದ್ರೂ ಬದುಕುಳಿಯುವ ಭರವಸೆಯನ್ನು ಕಳೆದುಕೊಳ್ಳುತ್ತದೆ, ಅಲ್ಲವೇ? ಅದು ಕಿತ್ತು ಹಾಕಿದೆ, ಬೇರಿನ ಸಹಿತ ಕಿತ್ತು ಹಾಕಿದೆ. ಕೆಲವೊಮ್ಮೆ ನಾವು ಜೀವನದಲ್ಲಿ ಕೆಲವು ವಿಷಯಗಳನ್ನು ಎದುರಿಸುತ್ತೇವೆ, ಅದು ನಮ್ಮನ್ನು ಹತಾಶರನ್ನಾಗಿ ಮಾಡುತ್ತದೆ. ಹತಾಶೆಯು ನಾವೆಲ್ಲರೂ ಹಾದು ಹೋಗ್ತಾ ಇದ್ದೇವೆ. ಹತಾಶೆಯಿಂದ ನಾವು ತಕ್ಷಣ ಹೊರಗೆ ಬರಲಿಲ್ಲ ಅಂದರೆ ಅದು ನಮಗೆ ತುಂಬಾ ಕೆಟ್ಟದ ಮಾಡುತ್ತದೆ. ಹತಾಶೆಯು ಕೀರ್ತನೆಗಳು 23:4 ನಾವು ಓದುವಂತೆ, ಒಂದು ರೀತಿಯ ಮರಣದ ನೆರಳಿನ ಕಣಿವೆಯಂತೆ. ನಮ್ಮ ಭಾವನಾತ್ಮಕ ಯಾತನೆ, ದೈಹಿಕ ನೋವು, ಹೃದಯಾಘಾತ
ದುರಂತ, ಆಧ್ಯಾತ್ಮಿಕ ಯುದ್ಧದ ಕಣಿವೆಯಲ್ಲಿ ಮುಂದುವರಿಯಲು ನಿಮ್ಮ ಕುರುಬನ ಕೋಲು ಮತ್ತು ದೊಣ್ಣೆಯನ್ನು ಎಚ್ಚರಿಕೆಯಿಂದ ಹುಡುಕಿರಿ ಎಂದು ಈ ವಾಕ್ಯ ನಮಗೆ ಹೇಳುತ್ತದೆ. ನಾವು ಹತಾಶೆಯ ಕಣಿವೆಯಲ್ಲಿ ಬಿದ್ದು ಹೋಗುತ್ತೇವೆ. ಆವಾಗ ಈ ವಾಕ್ಯ ಕೀರ್ತನಗಾರನು ಹೇಳ್ತಾನೆ, ಕುರುಬನ ಕೋಲು ಮತ್ತು ದೊಣ್ಣೆಯನ್ನು ಹುಡುಕಬೇಕು. ಕುರುಬನ ಕೋಲು ಮತ್ತು ದೊಣ್ಣೆಯು ಏನು ತೋರಿಸುತ್ತದೆ? ದಾರಿ ತೋರಿಸುತ್ತದೆ. ದೇವರ ಮಾರ್ಗದರ್ಶನ ನಾವು ಆ ಕಣಿವೆಯಲ್ಲಿ ಇದ್ದಾಗ ನಾವು ಹುಡುಕಬೇಕು. ಆ ಮಾರ್ಗದಿಂದ ನಾವು ನಡೆಯಬೇಕು. ಇಲ್ಲದಿದ್ದರೆ ನಮ್ಮ ಹತಾಶೆಯ ಕಣಿವೆಯು ಇನ್ನೂ ನಮಗೆ ಕಷ್ಟವಾಗುತ್ತದೆ. ಹತಾಶೆಯು ಆಧ್ಯಾತ್ಮಿಕ ಯಾತನೆ ಮತ್ತು ದೇವರಿಂದ ಬೇರ್ಪಡುವ ಸ್ಥಿತಿಯಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ದೇವರ ಮಾರ್ಗದರ್ಶನವನ್ನು ಅನುಸರಿಸದಿದ್ದರೆ ನಮಗೆ ಹೆಚ್ಚಿನ ತೊಂದರೆಗಳನ್ನು ಉಂಟಾಗುತ್ತದೆ. ನಾವು ನಮ್ಮದೇ ಆದ ರೀತಿಯಲ್ಲಿ ಸಾಗುತ್ತೇವೆ ಅಲ್ಲವೇ? ಆವಾಗ ನಾವು ಒಂಥರ ಮೆಂಡಲ್ ಥರ ಆಗ್ಬಿಡ್ತೇವೆ. ನಾವೆಲ್ಲ ಇದರಲ್ಲಿ ಹಾದು ಹೋಗ್ತಾ ಇದ್ದೇವೆ, ನಮಗೇನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ನಾವು ವಿಶ್ವಾಸಿಗಳಾಗಿ ದೇವರ ಮಾರ್ಗದರ್ಶನ ಹುಡುಕಬೇಕು. ನಮಗೆ ಅನಿಸುವುದಿಲ್ಲ, ಆದರೆ ನಾವು ಹುಡುಕಬೇಕು. ಆ ಮಾರ್ಗದಿಂದ ನಾವು ನಡೆಯಬೇಕು. ಇಲ್ಲದಿದ್ದರೆ ನಮ್ಮದೇ ಆದ ರೀತಿಯಲ್ಲಿ ನಾವು ಸಾಗುತ್ತೇವೆ. ಯೋಬನು 14:8-9 ನಾವು ಓದಿದ್ದೇವೆ. ಅದರ ಬೇರು ಭೂಮಿಯಲ್ಲಿ ಹಳೆಯದಾದರೂ ನೆಲದಲ್ಲಿ ಅದರ ಬುಡವು ಸತ್ತರೂ ನೀರಿನ ವಾಸನೆಯಿಂದ ಚಿಗುರಿ ಸಸ್ಯ ಹಾಗೆ ಕೊಂಬುಗಳನ್ನು ಬಿಡುವುದು. ಇಲ್ಲಿ ಮರದ ಹಳೆಯ ಬೇರುಗಳು ಮತ್ತು ಸತ್ತ ಬುಡವು ದುರಸ್ಥಿತಿಗೆ ಮೀರಿದ ಏನನ್ನಾದರೂ ಪ್ರತಿನಿಧಿಸುತ್ತದೆ. ಒಂದು ಮರದ ಹಳೆಯ ಬೇರು ಮತ್ತು ಒಂದು ಮರ ಫುಲ್ ಆಗಿ ಕತ್ತರಿಸಿದೆ, ಬುಡವು ಮಾತ್ರ ಇದೆ. ನೀವು ನೋಡಿದ್ದೀರಲ್ಲ ಅಂತ ಮರಗಳು. ಆದರೆ ಬೇರಿದೆ ಅದಕ್ಕೆ. ಬೇರಿದ್ದರೆ ನೀರು ಬಿದ್ದಾಗ ಅದಕ್ಕೆ ಫಲಗಳು ಉಂಟಾಗುತ್ತದೆ. ಸೊ ಇಲ್ಲಿ ಮರದ ಹಳೆಯ ಬೇರುಗಳು ಮತ್ತು ಸತ್ತ ಬುಡವು ದುರಸ್ತಿಗೆ ಮೀರಿದ ಏನನ್ನಾದರೂ ಪ್ರತಿನಿಧಿಸುತ್ತದೆ. ಆದರೂ ಇದರ ಅರ್ಥವೇನೆಂದರೆ ಹೊಸ ಜೀವನ ಇನ್ನೂ ಹೊರಹೊಮ್ಮಬಹುದು. ನೀವೀಗ ದುಃಖದಲ್ಲಿ ಇರಬಹುದು, ಏನು ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಇರಬಹುದು. ಆದರೆ ದೇವರಲ್ಲಿ ಭರವಸೆ ಇಡಬೇಕು, ನಮಗೆ ಹೊಸ ಜೀವನ ಉಂಟಾಗುತ್ತದೆ. ಹಲ್ಲೆಲೂಯಾ. ನೀವು ಹಾಗೆ ಇರಬಾರದು. ಅಂದರೆ ನಮ್ಮಲ್ಲಿ ಸಾವು ಇರುವುದಲ್ಲಿ, ನಾವು ಹತಾಶೆಯಲ್ಲಿ ಇರುವಾಗ ನಮ್ಮಲ್ಲಿ ಸಾವಿರುತ್ತದೆ. ಅಂದರೆ ನಮ್ಮೊಳಗಡೆ ಬೆಳಕಿಲ್ಲ, ದುಃಖದಲ್ಲಿ ನಾವಿರುತ್ತೇವೆ. ಬೆಳಕಿದ್ದರೇನೆ ದೇವರು ನಮಗೆ ಏನಾದರೂ ಮಾಡಿಕೊಡಬಹುದು. ಅದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ನಾವು ದುಃಖದಲ್ಲಿ ಇದ್ದೇವೆ, ಹತಾಶೆಯಲ್ಲಿ ಇದ್ದೇವೆ, ಭಯದಲ್ಲಿ ಇದ್ದೇವೆ, ಆತಂಕದಲ್ಲಿ ಇದ್ದೇವೆ. ಆವಾಗ ನಮ್ಮ ಒಳಗೆ ಬೆಳಕಿದೆಯಾ? ಇಲ್ಲ, ಕತ್ತಲಿದೆ. ಹಲ್ಲೆಲೂಯಾ. ಯಾವಾಗ ಕಷ್ಟ ಅನುಭವಿಸುತ್ತೀವೋ ಆವಾಗ ಎಲ್ಲ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇರ್ತಾರೆ. ಅದು ಕೇಳಿಸ್ಕೊಳ್ಳಬೇಕಾದರೆ ಆ ವಾಕ್ಯಗಳು ನಮ್ಮ ನೆನಪಿನಲ್ಲಿ ಇರಬೇಕು, ನಮ್ಮ ಬ್ರೈನಿನಲ್ಲಿ, ಮಿದುಳಿನಲ್ಲಿ ಇರಬೇಕು. ಬೈಬಲ್ ಓದಲಿಲ್ಲ ಅಂದ್ರೆ ನಮಗಿದು ಏನು ಗೊತ್ತಾಗೋದಿಲ್ಲ ಅಲ್ಲವೇ? ಅದಕ್ಕೆ ಡೈಲಿ ನೀವು ಟೈಮ್ ತೆಗೆದು, ನಿಮಗ ವಾಕ್ಯಗಳೆಲ್ಲ ಗೊತ್ತಿದ್ದರೂ ನೀವು ಓದಬೇಕು. ಕೆಲವರು ಹೇಳ್ತಾರೆ, ಈ ಬೈಬಲ್ ನಾನು 2 ಸಾರಿ ಓದಿದ್ದೀನಿ, ಇನ್ನು ಏನು ಓದಬೇಕು? ಹಂಗಲ್ಲ, ನಾವು ಓದುತ್ತಾ ಇರಬೇಕು. ಬರೀ 2 ಸಾರಿ ಓದಿದರೆ ನೆನಪಿನಲ್ಲಿ ಬರುವುದಿಲ್ಲ ಅಲ್ಲವೇ? ನೀವು ಟೈಮ್ ತೆಗೆದು ಡೈಲಿ ಬೈಬಲ್ ಓದಬೇಕು. ಟೈಮ್ ಆದಷ್ಟು ನೀವು ಇದು ಮೆಡಿಟೇಟ್ ಮಾಡಿ ನೀವು ಅದು ಸಂಗ್ರಹಿಸಬೇಕು. ಆದರೆ ನಮಗೆ ತಕ್ಷಣ ದೇವರು ಏನು ಮಾತಾಡ್ತಾರೋ ನಮಗದು ಗೊತ್ತಾಗುತ್ತದೆ. ಇಲ್ಲದಿದ್ದರೆ ದೇವರು ಮಾತನಾಡಿದರೂ ಅರ್ಥ ಆಗುವುದಿಲ್ಲ. ನೋಡಿ, ನಾನು ಈಗ ಮಾತನಾಡುವುದು ನಿಮಗೆ ತಿಳಿಯುವ ಭಾಷೆಯಲ್ಲಿ. ನಾನು ಇಲ್ಲಿಂದ ಚೈನೀಸ್ ಭಾಷೆ ಮಾತನಾಡಿದರೆ ನಿಮ್ಗೇನು ಗೊತ್ತಾಗೋದಿಲ್ಲ. ಗೊತ್ತಿರುವ ಭಾಷೆಯಲ್ಲಿ ಮಾತನಾಡುತ್ತೀನಿ, ಆದ್ದರಿಂದ ನಿಮಗೆ ಗೊತ್ತಾಗುತ್ತದೆ. ಅದೇ ತರ ದೇವರು ಮಾತನಾಡಿದ್ರು, ದೇವರು ಹೇಳ್ತಾರೆ ಸಂತೋಷವಾಗಿರಿ. ನಮಗೂ ಗೊತ್ತಿದೆ, ಆದರೂ ಈಗ ಹೆಂಗೆ ಸಂತೋಷವಾಗಿರುವುದು? ಅಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ, ಹೌದು ನಾನು ನಮ್ಮ ಗಂಡನನ್ನು ಪ್ರೀತಿಸಬೇಕು, ಅಲ್ಲಾಂದ್ರೆ ಇನ್ನೊಬ್ಬರನ್ನು ಪ್ರೀತಿಸಬೇಕು, ಆದರೆ ಮಾತ್ರ ನನಗೆ ಒಳಗೆ ಶಾಂತಿ ಸಿಗುತ್ತದೆ, ಅಲ್ಲಾಂದ್ರೆ ಏನಾದರೂ ಒಳ್ಳೇದಾಗುತ್ತೆ. ಆ ವಾಕ್ಯ ಏನು ಹೇಳುತ್ತದೋ ಅದೇ ತರ ನಮಗೆ ಅರ್ಥವಾಗುತ್ತದೆ. ಯಾವಾಗ ನಾವು ಓದಿ ನಾವು ನಮ್ಮ ಬ್ರೈನಲ್ಲಿ ಇಟ್ಟುಕೊಳ್ಳುವಾಗ.
ಅದಕ್ಕೆ ವಿಶ್ವಾಸಿಗಳು ಪ್ರಾರ್ಥನೆ ಮಾಡುತ್ತಾರೆ, ಅವರು ಬೈಬಲ್ ಓದುವುದಿಲ್ಲ. ನೀವು ಬೈಬಲ್ ಓದುವುದು ಅಭ್ಯಾಸ ಮಾಡಬೇಕು. ನಿಮ್ಗೆ ಟೈಮ್ ಇಲ್ಲ ಅಂದರೂ ಡೈಲಿ ಬೈಬಲ್ ಓದಕ್ಕೆ ಟೈಮ್ ಇಡಬೇಕು. ನಮ್ಮ ಪರಿಸ್ಥಿತಿ ಹತಾಶವಾಗಿ ಕಾಣುವಲ್ಲಿ ದೇವರ ಶಕ್ತಿಯು ಹೊಸ ಜೀವನವನ್ನು ತರಬಹುದು. ಹೇಗೆ ದೇವರ ಶಕ್ತಿ ಬರುವುದು? ದೇವರು ಮಾತನಾಡುತ್ತಾರೆ, ನಮಗೆ ಅರ್ಥವಾಗುತ್ತದೆ, ಹೌದು ನಾನಿದು ಮಾಡಬೇಕು. ಮಾಡಿದರೆ ನಮಗೆ ಶಕ್ತಿ ಬರ್ತದೆ. ಅದು ಮಾಡಲಿಲ್ಲ ಅಂದರೆ ಇನ್ನೂ ಆ ಹತಾಶೆಯ ಕಣಿವೆಯಲ್ಲಿ ನೀವು ಕೆಳಗೆ ಹೋಗ್ತಾ ಇರ್ತೀರಿ. ಹಲ್ಲೆಲೂಯ. ಹಳೆಯ ಬೇರುಗಳ ಚಿತ್ರಣ ಮತ್ತು ಸಾಯುತ್ತಿರುವ ಬುಡವು ನಾವು ಎದುರಿಸುತ್ತಿರುವ ಪರೀಕ್ಷೆಗಳು ಮತ್ತು ತೊಂದರೆಗಳು, ಹಿನ್ನಡೆಗಳು ಸಂಕೇತಿಸುತ್ತದೆ. ನೋಡಿ, ಕ್ಲೈಮೇಟ್ ಹಾಗೆ ಚೇಂಜ್ ಆಗುತ್ತದೆ, ಬಿರುಗಾಳಿಗಳು ಬರ್ತದೆ. ಮರಕ್ಕೆ ಬೆಲ ಇದ್ರೆ ಅದು ಅಲ್ಲಾಡಿದರೂ ಅದು ಬೀಳುವುದಿಲ್ಲ, ಅಲ್ಲಾಡುತ್ತದೆ. ನಾವು ಅದೇ ತರ ಅಲ್ಲಾಡುತ್ತೇವೆ. ಪ್ರಾಬ್ಲಮ್ಸ್ ಬಂದಾಗ ನಮಗೂ ಒಂಥರ ಶೇಕ್ ಆಗುತ್ತದೆ, ಆದರೆ ನಾವು ವಿಶ್ವಾಸದಿಂದ ಬೀಳುವುದಿಲ್ಲ. ವಿಶ್ವಾಸದಲ್ಲಿ ನಿಂತ್ಕೋಬೇಕಂದ್ರೆ ನಮಗೆ ಶಕ್ತಿ ಇದೆ. ಆದರೆ ಇಲ್ಲ, ಯೇಸುದೇವರು ಒಳ್ಳೆಯವರು ಅಂತೆಲ್ಲ ಹೇಳಿಕೊಂಡು ನೀವು ಇರಬಹುದು, ಆದರೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಭರವಸೆ ಇಲ್ಲ, ತೃಪ್ತಿ ಇಲ್ಲದಿದ್ರೆ ನಾವು ಇನ್ನೂ ಅಲ್ಲಾಡುತ್ತಾ ಇರ್ತೇವೆ. ಹೌದು, ಬಿರುಗಾಳಿ ಬಂದಿದೆ, ಮಳೆ ಬಂದಿದೆ, ಅಲ್ಲಾಡಿ ಮತ್ತು ಈಗ ನೋಡಿ, ನಿನ್ನೆ ಮಳೆ ಬಂದಿದೆ, ಈಗಲೂ ನೀವು ಹೋಗಿದರೆ ಮರ ಎಲ್ಲ ಅಲ್ಲಾಡ್ತಾ ಇದೆಯಾ? ಇಲ್ವಲ್ಲ, ನಿಂತ್ಕೊಂಡಿದೆಯಲ್ಲ. ಅದೇ ತರ ನಾವಾದರೆ ಏನು, ಒಂದು ಮಳೆ ಬಂದರೆ, ಬಿರುಗಾಳಿ ಬಂದರೆ ಇನ್ನೂ ಅಲ್ಲಾಡುತ್ತಾ, ವಿಶ್ವಾಸಿಗಳು ಅಲ್ಲಾಡುತ್ತಾ ಇರ್ತಾರೆ. ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಅದೇ ಕಟ್ಟದು ಮಾತ್ರ ಯೋಜನೆ ಮಾಡಿ ಅಲ್ಲವೇ? ನಾವು ಬಿರುಗಾಳಿಯಲ್ಲಿ ಇನ್ನೂ ಅಲ್ಲಾಡುತ್ತಾ ಇದ್ದೇವೆ ಅಂತ ಅರ್ಥ. ಹಲ್ಲೆಲೂಯ. ಮತ್ತೆ ಒಂದು ಮರದಲ್ಲಿ ಎಷ್ಟೇ ಎಲೆಗಳಿದ್ರೂ ಮರವು ಕತ್ತರಿಸಿದರೆ ಎಲೆಗಳು ಒಣಗಿ ಹೋಗುತ್ತದೆ. ಆದರೆ ಒಂದು ಮರ ಕತ್ತರಿಸಿದರೆ ಮರದ ಬೇರುಗಳಿಗೆ ಏನೂ ಆಗುವುದಿಲ್ಲ. ಬೇರುಗಳಿಂದ ಇನ್ನೂ ಸಸ್ಯಗಳು ಬೆಳೆಯುತ್ತವೆ. ಬೇರುಗಳು ಮರವನ್ನು ಬೆಂಬಲಿಸುತ್ತದೆ ಎಂದರ್ಥ. ಎಲೆಗಳು ಅಲ್ಲ ಮರವನ್ನು ಬೆಂಬಲಿಸೋದು. ಮತ್ತೆ ಏನು ಮರವನ್ನು ಬೆಂಬಲಿಸೋದು? ಬೇರು, ಅಲ್ಲವೇ? ಎಲೆಗಳು ಅಂದರೆ ವಿಶ್ವಾಸಿಗಳ ದೇವರೊಂದಿಗಿನ ಬಾಹ್ಯ ಸಂಬಂಧವನ್ನು ತೋರಿಸುತ್ತದೆ. ಅದು ಅವರ ಆಧ್ಯಾತ್ಮಿಕ ಚಟುವಟಿಕೆಗಳು, ಅವರಿಗೆ ಪ್ರಾರ್ಥನೆ ಇದೆ, ಉಪವಾಸ ಇದೆ, ಚರ್ಚ್ ಹೋಗುವುದಿದೆ, ಮಿನಿಸ್ಟ್ರಿನೂ ಮಾಡುತ್ತಾ ಇರಬಹುದು, ಉಪವಾಸ ಮಾಡುತ್ತಾರೆ ಮತ್ತು ಮೆಡಿಟೇಟ್ ಮಾಡುತ್ತಾ ಇರಬಹುದು. ಆದರೆ ಅವರ ಆಧ್ಯಾತ್ಮಿಕ ಕ್ರಿಯೆಗಳು ಧಾರ್ಮಿಕ ಕ್ರಿಯೆಗಳಾಗಿದೆ, ರಿಲಿಜಿಯಸ್ ಆಕ್ಟಿವಿಟೀಸ್. ಆದರೆ ಹೇಗೆ ಅದು ಎಲೆಗಳು ಎಂದು ನಿಮಗೆ ಗೊತ್ತಾಗುತ್ತದೆ ನೋಡಿ. ದೇವರ ಜೊತೆಗೆ ನಮಗೆ ಬಾಹ್ಯ ಸಂಬಂಧ ಇರಬಹುದು, ಆದರೆ ಆಂತರಿಕ ಸಂಬಂಧನೂ ಇರಬಹುದು. ಬಾಹ್ಯ ಸಂಬಂಧ ಇದ್ದರೆ ಒಂದು ಬಿರುಗಾಳಿ ಬಂದರೆ ನಾವು ಬಿದ್ದುಬಿಡ್ತೇವೆ, ಅದು ಎಲೆಗಳು. ಆದರೆ ನಮಗೆ ಆಂತರಿಕ ಸಂಬಂಧ ಇದ್ದರೆ, ಬೇರುಗಳ ತರ ದೇವರ ಹತ್ರ ನಮಗೆ ಸಂಬಂಧ ಇದ್ದರೆ, ಬಿರುಗಾಳಿಗಳು ಬಂದ್ರೆ ನಾವು ಅಲ್ಲಾಡಬಹುದು, ಆದರೆ ನಾವು ಬೀಳುವುದಿಲ್ಲ. ಇದೇ ವ್ಯತ್ಯಾಸ, ಅರ್ಥ ಮಾಡಿಕೊಳ್ಳಿ. ಸೊ ಎಲೆಗಳು ವಿಶ್ವಾಸಿಗಳ ದೇವರೊಂದಿಗಿನ ಬಾಹ್ಯ ಸಂಬಂಧವು ತೋರಿಸುತ್ತವೆ. ಅದು ಅವರ ಆಧ್ಯಾತ್ಮಿಕ ಚಟುವಟಿಕೆಗಳು, ಪ್ರಾರ್ಥನೆಗಳು, ಉಪವಾಸ, ಆರಾಧನೆ, ಚರ್ಚ್ ಹೋಗುವುದು, ಅದು ಅವರ ಆಧ್ಯಾತ್ಮಿಕ ಕ್ರಿಯೆಗಳು, ಧಾರ್ಮಿಕ ಕ್ರಿಯೆಗಳಾಗಿದೆ. ಆದರೆ ಅವರು ಲೌಕಿಕ ವ್ಯವಹಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅವರ ಪ್ರಾರ್ಥನೆಗಳು ಅವರ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಅಲ್ಲ, ಬದಲಾಗಿ ಹೆಚ್ಚಿನ ಲೌಕಿಕ ವಿಷಯಗಳಿಗಾಗಿ. ಅವರು ಪ್ರಾರ್ಥಿಸುವುದೆಲ್ಲ ಈ ಲೋಕದ ವಿಷಯಗಳಿಗಾಗಿ, ದೇವರ ವಿಷಯಗಳಿಗಾಗಿ ಪ್ರಾರ್ಥಿಸುವುದಿಲ್ಲ. ಯಾಕೋಬನು 4ನೇ ಚಾಪ್ಟರ್ ಅಲ್ಲಿ ಬರೆದಿದೆ, ಅಂತ ಪ್ರಾರ್ಥಿಸುವವರಿಗೆ ವ್ಯಭಿಚಾರಿಗಳು ಅಂತ ದೇವರು ಕರೀತಾ ಇದ್ದಾರೆ. ಪ್ರಾರ್ಥಿಸುತ್ತಾರೆ, ಏನು ಬಾಯಿ ಓಪನ್ ಮಾಡಿದರೆ ದೇವರೇ ಅದು ಕೊಡಿ, ಇದು ಕೊಡಿ, ನನಗಾದಿಲ್ಲ, ಆ ಕೊರತೆ ಇದೆ. ಮತ್ತೆ ಆ ಕೊರತೆಯಿಂದ ತುಂಬಾ ದುಃಖಿತರಾಗಿದ್ದಾರೆ. ನೋಡಿ, ಯಾರಿಗೂ ಒಂದು ಸಂತೋಷನೇ ಇಲ್ಲ. ಎದಕ್ಕೆ ಸಂತೋಷ ಇಲ್ಲ ನಿಮಗೆ? ಇಲಗಳಲ್ವಾ ಅದಲ್ಲ? ಯಾಕೆ ಸಂತೋಷ ಇಲ್ಲ? ತುಂಬಾ ಬೇಡಿಕೊಳ್ಳುತ್ತಾ ಇದ್ದೀವಿ, ಆದರೂ ಏನು ಸಿಗ್ತಾ ಇಲ್ಲ. ಒಂದು ಒಳ್ಳೆ ಜಾಬ್ ಸಿಗ್ತಾ ಇಲ್ಲ, ದುಡ್ಡು ಚೆನ್ನಾಗಿ ಕೈಯಲ್ಲಿ ಬರ್ತಾ ಇಲ್ಲ, ರೋಗ ವಾಸಿ ಆಗ್ತಾ ಇಲ್ಲ, ಅಲ್ಲಾಂದ್ರೆ ಮಗಳು ಮದುವೆ ಆಗ್ತಾ ಇಲ್ಲ. ಆದರೆ ನಮ್ಮ ಒಳಗಡೆ ತುಂಬಾ ಕೊರತೆಗಳಿವೆ. ಬೇರೆಯವರನ್ನು ಪ್ರೀತಿಸಕ್ಕಾಗಲ್ಲ,
ಯಾರಾದರೂ ಕೆಟ್ಟದು ಮಾಡಿದರೆ ಹಂಗೇ ಬ್ಯಾಡ್ ಅಕೌಂಟ್ ನಾವು ಇಟ್ಕೊಳ್ತೇವೆ, ದೇವರ ಸೇವೆ ಮಾಡುವುದಿಲ್ಲ. ಏನು ಇದೆಲ್ಲ ನಮಗೆ ಕೊರತೆ ಇದೆ ಅಂತ ನಮಗೆ ಗೊತ್ತಿಲ್ಲ, ಗೊತ್ತಿದ್ರೂ ಅದಕ್ಕೋಸ್ಕರ ನಾವು ಪ್ರಾರ್ಥಿಸುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಸೊ ಪರಿಣಾಮವಾಗಿ ಅವರ ಸಮಸ್ಯೆಗಳನ್ನು ಎದುರಿಸಿದಾಗ ದುರ್ಬಲರಾಗುತ್ತಾರೆ, ದೇವರು ಮತ್ತು ಜನರ ಮೇಲೆ ಕೋಪಗೊಳ್ಳುತ್ತಾರೆ, ತಮ್ಮ ಭರವಸೆಗಳು ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ದೇವರಿಂದ ಪಡೆಯಲು ಒಂದು ವಿಶ್ವಾಸಿಯ ಆಸೆಗಳು, ಅಂದರೆ ನಿಮ್ಮ ಆಸೆಗಳು ಮತ್ತು ಪ್ರಾರ್ಥನೆಗಳು ಹೆಚ್ಚಾಗಿ ಲೌಕಿಕ ವಿಷಯಗಳಿಗಾಗಿದ್ದರೆ ಅದು ದೇವರೊಂದಿಗಿನ ಅವನ ಸಂಬಂಧವು ಕೇವಲ ಬಾಹ್ಯವಾಗಿದೆ. ನಮಗೆ ಖುಷಿ ಅನಿಸಬಹುದು, ಓ ಚರ್ಚೆ ಹೋಗಿದೆ, ಬೈಬಲ್ ಓದಿದೆ, ಏನೋ ಒಂದು ಮಿನಿಸ್ಟ್ರಿ ಮಾಡಿದೆ, ಏನೇನೋ ಮಾಡಿದೆ, ಒಂದು ಸ್ವಲ್ಪ ಸಂತೋಷ ಬರುತ್ತೆ, ಅಷ್ಟೇ ಇರುವುದು. ಅದೇ ಎಲೆಗಳು. ಕಷ್ಟದ ಸಮಯದಲ್ಲಿ ವಿಶ್ವಾಸಿಗಳನ್ನು ಬೆಂಬಲಿಸುವುದು ಅವರ ಬೇರುಗಳೇ ಹೊರತು ಎಲೆಗಳಲ್ಲ. ಒಂದು ವಿಶ್ವಾಸಿಗೆ ಬರೀ ಎಲೆಗಳಿದ್ದರೆ ಕಷ್ಟದ ಸಮಯದಲ್ಲಿ ಆ ಎಲೆಗಳೆಲ್ಲ ಕಿತ್ತು ಹೋಗುತ್ತದೆ, ಒಣಗಿ ಹೋಗುತ್ತದೆ. ಆದರೆ ಬೇರುಗಳಿದ್ದರೆ ಅದು ಒಣಗಿ ಹೋಗುತ್ತದ? ಇಲ್ಲ. ಒಳ್ಳೆ ಸ್ಟ್ರಾಂಗ್ ಬೇರುಗಳಿದ್ದರೆ ಅದು ಮತ್ತು ಹುಟ್ಟಿ ಬೆಳೆಯುತ್ತದೆ. ಹಲ್ಲೆಲೂಯಾ. ವಿಶ್ವಾಸಿಗಳ ಆಧ್ಯಾತ್ಮಿಕ ಬೇರು ಯಾವುದು? ಈಗ ನಮಗೆ ಗೊತ್ತಾಯ್ತಲ್ಲ, ದೇವರೊಂದಿಗಿನ ಅವರ ಮೂಲಭೂತ ಸಂಬಂಧ, ಅವರ ಆಂತರಿಕ ಸಂಬಂಧ. ಒಬ್ಬ ವಿಶ್ವಾಸಿಯು ದೇವರೊಂದಿಗೆ ಆಂತರಿಕ ಸಂಬಂಧವನ್ನು ಹೊಂದಿರುವಾಗ ಅವನು ಆತ್ಮದ ಫಲವನ್ನು ಉತ್ಪಾದಿಸುವುದನ್ನು ಮುಂದುವರಿಸುತ್ತಾನೆ. ಹೌದು, ಅಲ್ಲಾಡುತ್ತದೆ, ಆದರೂ ಮತ್ತು ಒಳ್ಳೆಯ ಹಣ್ಣುಗಳು ಆ ಮರದಿಂದ ಬರುತ್ತದೆ. ಹಲ್ಲೆಲೂಯಾ. ಅವನು ದೇವರ ಸೇವೆಯನ್ನು ಮಾಡುತ್ತಲೇ ಇರುತ್ತಾನೆ. ಆತ್ಮದ ಫಲವನ್ನು ಬೆಳೆಯುವುದು ಕ್ರಿಸ್ತನಲ್ಲಿ ಅವನ ಬೆಳೆಯುವ ಬೇರುಗಳು. ಆತ್ಮದ ಫಲದಲ್ಲಿ, ನೀವು ಆತ್ಮದ ಫಲದಲ್ಲಿ ಬೆಳೆಯುತ್ತಾ ಇದ್ದರೆ ಅರ್ಥ ಮಾಡಿಕೋಬೇಕು, ನಿಮಗೆ ದೇವರೊಂದಿಗೆ ಒಳ್ಳೆ ಸಂಬಂಧ ಇದೆ. ಬೇರುಗಳು ಹಂಗೆ ಹೋಗ್ತಾ ಇರ್ತದೆ. ಹೌದು, ಏನು ಚೆನ್ನಾಗಿ ಆಗ್ತಾ ಇಲ್ಲ, ಮನೆಯಲ್ಲಿ ಏನು ಖುಷಿನೇ ಇಲ್ಲ, ಎಷ್ಟು ತೊಂದರೆ ಕೊಡ್ತಾರೆ ಜನರು. ಆದರೂ ದೇವರೇನು ಹೇಳಿದ್ರು? ಪ್ರೀತಿಸಿರಿ, ಅವರನ್ನು ಸಹಿಸಿರಿ. ಕಷ್ಟ ಆಗುತ್ತದೆ ನಮಗೆ, ಆದರೂ ದೇವರು ಹೇಳ್ತಾ ಇದ್ದಾರಲ್ಲ, ದೇವರು ಹೇಳ್ತಾ ಇದ್ದಾರಲ್ಲ, ಒಂದು ನೀವು ಮಾಡುತ್ತಾ ಹೋಗ್ತಾ ಇರುವಾಗ, ಅವರನ್ನು ಪ್ರೀತಿಸುವಾಗ ನಿಮಗೆ ಹಣ್ಣುಗಳು ಬರ್ತದೆ. ಯಾವಾಗ ಹಣ್ಣುಗಳು ಬರ್ತದೆ? ಬೇರು ಕೆಳಗೆ ಹೋಗಿದರೆ ಮಾತ್ರ ಹಣ್ಣುಗಳು ಬರ್ತದೆ. ದೇವರೊಂದಿಗೆ ಒಳ್ಳೆ ಸಂಬಂಧ ಇದ್ದರೆ ಮಾತ್ರ ಹಣ್ಣುಗಳು ಬರ್ತದೆ, ಹೂವುಗಳು ಬರ್ತದೆ, ಅಲ್ಲವೇ? ಇಲ್ಲದಿದ್ದರೆ ಬರುವುದಿಲ್ಲ. ಹಲ್ಲೆಲೂಯಾ. ಆತ್ಮದ ಫಲವನ್ನು ಬೆಳೆಸುವುದು ಕ್ರಿಸ್ತನಲ್ಲಿ ಅವನ ಬೆಳೆಯುವ ಬೇರುಗಳು, ಮತ್ತು ಅದು ನಮಗೆ ತನ್ನ ಪ್ರತಿಕೂಲಗಳನ್ನು ಎದುರಿಸುವುದನ್ನು ಮತ್ತು ಮುಂದುವರಿಯಲು ಶಕ್ತಿಯನ್ನು ನೀಡುತ್ತದೆ. ಹಾಗೆ ಮುಂದೆ ಹೋಗ್ತಾ ಇರುತ್ತದೆ. ಬೇರಿದ್ದರೆ ಯಾವಾಗಲೂ ಹಣ್ಣು ಉಂಟಾಗುತ್ತದೆ. ಅರ್ಥ ಮಾಡಿಕೊಳ್ಳಬೇಕು. ನೀವೊಂದು ವಿಶ್ವಾಸಿಯಾಗಿ ನಿಮಗೆ ಬೇರಿದೆಯಾ ಅಥವಾ ಬರೀ ಎಲೆಗಳಿದೆ? ನಿಮ್ಮನ್ನು ನೋಡಿದರೆ ಒಳ್ಳೆಯ ವಿಶ್ವಾಸಿ ಅಂತ ಅನಿಸುತ್ತದೆ, ಹೊರಗಡೆ ನೋಡಿದರೆ ಒಳ್ಳೆಯ ವಿಶ್ವಾಸಿ ಅಂತ ಅನಿಸುತ್ತದೆ, ಆದರೆ ಒಂದು ಪ್ರಾಬ್ಲಮ್ ಬಂದಾಗ ನೀವು ಅದು ಹೇಗೆ ಎದುರಿಸುವುದು? ಎಲ್ಲರನ್ನು ಶಪಿಸುವುದು, ಎಲ್ಲರನ್ನು ಕೆಟ್ಟದು ಆಗಬೇಕು ಎಂದು ಹೇಳುವುದು, ವಿಶ್ವಾಸ ಇಲ್ಲ ಹೋಗ್ತದೆ. ತಕ್ಷಣ ಒಂದು ತಕ್ಷಣ ಸಾಕು, ನಮ್ದೆಲ್ಲ ಹೋಗ್ಬಿಡ್ತದೆ. ಅಲ್ಲಿ ತನಕ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಅಂತ ಹೇಳುವವರು ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಅಯ್ಯೋ ಇನ್ನೆದಕ್ಕೆ ಜೀವನ ಮಾಡಬೇಕು, ಸಾಕು ಹಂಗೆ ಅನಿಸುತ್ತದೆ, ಅಲ್ಲವೇ? ಆವಾಗ ನೀವು ಅರ್ಥ ಮಾಡ್ಕೋಬೇಕು, ನಿಮಗೆ ಬೇರುಗಳಿಲ್ಲ, ಬರೀ ಎಲೆಗಳಿದೆ. ತುಂಬಾ ಪ್ರಾರ್ಥಿಸುತ್ತಾ ಇತ್ತು, ನೀವು ಮಿನಿಸ್ಟ್ರಿ ಎಲ್ಲ ಮಾಡ್ತಾ ಇತ್ತು, ಆವಾಗ ಯಾಕೆ ಮಿನಿಸ್ಟ್ರಿ ನಿಂತು ಹೋಗುತ್ತದೆ? ಡೈಲಿ ನೀವು ಮಿನಿಸ್ಟ್ರಿ ಮಾಡಬೇಕು. ಆ ಬೇರುಗಳಿದ್ದರೆ ಮಾತ್ರ ಮಿನಿಸ್ಟ್ರಿ ಮಾಡಕ್ಕಾಗತ್ತೆ, ಇಲ್ಲದಿದ್ದರೆ ಕಷ್ಟ ಬಂದಾಗ ನಿಮ್ಗೆ ಮಿನಿಸ್ಟ್ರಿ ಮಾಡಕ್ಕಾಗಲ್ಲ. ಕಷ್ಟ ಬಂದಾಗ ನಿಮ್ಮಲ್ಲಿ ಏನು ಹೂ ಇರುವುದಿಲ್ಲ, ಹಣ್ಣಿರುವುದಿಲ್ಲ. ಹಲ್ಲೆಲೂಯಾ. ಯೋಬನು 14:9 ಬರೆದಿದೆ, ಅದರ ಬುಡವು ಸತ್ತರು, ನೀರಿನ ವಾಸನೆಯಿಂದ ಚಿಗುರಿ ಸಸ್ಯ ಹಾಗೆ ಕೊಂಪುಗಳನ್ನು ಬಿಡುವುದು. ಅದರ ಬುಡವು ಏನು ಅಂತ ನಮ್ಗೆ ಗೊತ್ತಲ್ಲ, ಸ್ಟಂಪ್. ನೀರಿನ ವಾಸನೆಯಿಂದ ಚಿಗುರಿ ಸಸ್ಯ ಹಾಗೆ ಕೊಂಪುಗಳನ್ನು ಬಿಡುವುದು. ನೀರಿನ ವಾಸನೆ ಅಂದರೆ ಅರ್ಥವೇನು ನಿಮಗೆ ಗೊತ್ತಾ? ಮಳೆ ಹನಿಗಳು
ನೆಲದ ಮೇಲೆ ಬಿದ್ದಾಗ ಸೌಮ್ಯವಾದ ವಾಸನೆ ಹೊರಹೊಮ್ಮುತ್ತದೆ ಅಲ್ಲವೇ? ಈಗಲಾದರೂ ಸ್ವಲ್ಪ ಮಳೆ ಬಿದ್ದರೆ ಒಂದರ ವಾಸನೆ ಬರ್ತದೆ. ಅದು ನಮಗೇನಿಲ್ಲ, ನಮಗೆ ಅಯ್ಯೇ ಏನು ಕೆಟ್ಟ ವಾಸನೆ ಅಂತ ನಾವು ಅನ್ಕೋಬಹುದು. ಅದು ನೀರಿನ ವಾಸನೆ. ನೀರಿನ ವಾಸನೆ ನಮಗೆ ಅತ್ಯಲ್ಪ, ಆದರೆ ಅದು ಬುಡಕ್ಕೆ ಭರವಸೆಯ ವಾಸನೆ. ನೀರಿನ ವಾಸನೆ ನಮಗೇನು ಇಲ್ಲ, ಆದರೆ ಅದು ಬುಡಕ್ಕೆ ಭರವಸೆಯ ವಾಸನೆ. ಮಳೆಯಿಂದಾಗಿ ಬುಡದ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಹೋಗುತ್ತದೆ. ಅದಕ್ಕೆ ಮಳೆ ಬಂದಾಗ ಬುಡಕ್ಕೆ ಸಂತೋಷ. ನಮಗೆ ಆ ವಾಸನೆ ಅಷ್ಟು ಇಷ್ಟವಾಗಿಲ್ಲ, ಆದರೆ ಬುಡಕ್ಕೆ ಗೊತ್ತು, ಇನ್ನೂ ನನಗೆ ಆಳವಾಗಿ ಹೋಗಬಹುದು, ನನ್ನಿಂದ ಸಸ್ಯಗಳು ಚಿಗುರಿ ಬೆಳೆಯುತ್ತದೆ ಅಂತ. ಬುಡಕ್ಕೆ ಸಂತೋಷ. ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯುತ್ತಲೇ ಇರಬೇಕು. ಇಂಪ್ರೂವ್ಮೆಂಟ್ ನಮ್ಮಲ್ಲಿ ಉಂಟಾಗ್ತಾ ಇರಬೇಕು. ಇಲ್ಲದಿದ್ದರೆ ದೇವರ ಮಕ್ಕಳೇ, ನಮ್ಮ ಸಮಸ್ಯೆಗಳು ನಮಗೆ ಎದುರಿಸುವುದಕ್ಕೆ ಯಾರಿಗೂ ಆಗುವುದಿಲ್ಲ, ನಿಮಗೂ ಆಗುವುದಿಲ್ಲ, ನನಗೂ ಆಗುವುದಿಲ್ಲ. ನಾವು ಹಾಗೆ ಬೆಳೆಯುತ್ತಾ ಇರುವವರಾಗಿರಬೇಕು. ತುಂಬಾ ವಿಶ್ವಾಸಿಗಳು ಅನ್ಕೊಳ್ಳುತ್ತಾರೆ, ನಾನು ಈಗ ಸ್ವಲ್ಪ ಬೆಟ್ರು, ಸಾಕು. ಅದನ್ನಲ್ಲಿ ನಮಗೆ ಜೀವನ ಮಾಡಕ್ಕಾಗಲ್ಲ. ಇನ್ನೂ ಬೆಟರ್ ಆಗಬೇಕು, ಇನ್ನೂ ಬೆಟರ್ ಆಗಬೇಕು, ಆದರೆ ಮಾತ್ರ ಸಮಸ್ಯೆಗಳನ್ನು ನಿಮಗೆ ಎದುರಿಸುವುದಕ್ಕಾಗತ್ತೆ. ಅದೇ ಇಲ್ಲದಿದ್ದರೆ ಒಂದೊಂದು ಸಮಸ್ಯೆ ಬಂದಾಗಲೂ ನೀವು ಬಿತ್ತು ಬಿಡುತ್ತೀರಿ ಅಲ್ಲವೇ? ನಾನು ನಿಮ್ಮ ಮತ್ತು ನನ್ನ ಸಮಸ್ಯೆಗಳ ಬಗ್ಗೆ, ಜೀವನ ಬಗ್ಗೆನೇ ಮಾತನಾಡುವುದು. ಹಲ್ಲೆಲೂಯ. ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯುತ್ತಲೇ ಇರಬೇಕು. ನಮ್ಮ ಬೇರುಗಳು ಕ್ರಿಸ್ತರಲ್ಲಿ ಆಳವಾಗಿ ಬೆಳೆಯಬೇಕು. ಆಗ ಮಾತ್ರ ನಾವು ಹತಾಶೆಯ ಹಂತದಲ್ಲಿ ಭರವಸವನ್ನು ಕಂಡುಕೊಳ್ಳುತ್ತೇವೆ. ಇಲ್ಲದಿದ್ದರೆ ನಾವು ಹತಾಶೆಯ ಕಣಿವೆಯಲ್ಲಿ ನಾವು ಹಾಗೇ ಬಿತ್ತು 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 ಅಲ್ಲೇ ಸಾಯುತ್ತೇವೆ. ಹತಾಶೆಯ ಕಣಿವೆಯಲ್ಲಿ ಒಂದೇ ಸಾರಿ ಎಲ್ಲ ನಾವು ಬೀಳುವುದು. ನಾವು ದೇವರಲ್ಲಿ ಬೆಳೀತಾ ಇದ್ರೂ ಹತಾಶೆಯ ಕಣಿವೆಯಲ್ಲಿ ಬೀಳಬಹುದು. ಆದರೆ ಬೇಗನೆ ಅಲ್ಲಿಂದ ಏಳಬೇಕಂದ್ರೆ ನಮಗೆ ಬೇರುಗಳಿರಬೇಕು. ನಾವು ಬೆಳೆಯುತ್ತಾ ಇರುವ ವಿಶ್ವಾಸಿಗಳಾಗಿರಬೇಕು. ಇನ್ನೂ ಒಳ್ಳೆಯ ಹಣ್ಣು. ಸ್ವಲ್ಪ ಎಲ್ಲ ನನಗೆ ಪ್ರೀತಿಸಕ್ಕೆ ಬರುತ್ತದೆ, ಕೆಲವೊಂದು ನನಗೆ ಫಾರ್ಗಿವ್ ಮಾಡಕ್ಕಾಗಲ್ಲ, ಆದರೂ ನಾನು ಬೆಟ್ರು ಇಲ್ಲ. ದೇವರ ತರ ನಾವು ಪ್ರೀತಿಸಬೇಕು. ಮನುಷ್ಯರು ನಮಗೆ ಏನೇನು ಮಾಡುತ್ತಾರೆ, ಕೆಟ್ಟದು ಮಾಡುತ್ತಾರೆ, ಅವರನ್ನು ನಾವು ಪ್ರೀತಿಸಬೇಕಂದ್ರೆ ನಮಗೆ ತುಂಬಾ ಶಕ್ತಿ ಬೇಕು. ಅದು ನಮಗೆ ಉಂಟಾಗ್ತಾ ಇರಬೇಕು. ಇಲ್ಲದಿದ್ದರೆ ಯಾರಿಗೂ ದೇವರ ಮಕ್ಕಳೇ ಈ ಜೀವನದ ಕಷ್ಟಗಳು ಎದುರಿಸುವುದಕ್ಕೆ ಆಗುವುದೇ ಇಲ್ಲ. ನಮ್ಮಲ್ಲಿ ಟೆನ್ಷನು, ಹತಾಶೆ, ಸ್ಟ್ರೆಸ್ಸು ಮುಂದೆ ಬರೀತಾ ಇರ್ತದೆ. ಇದೊಂದು ಚಿಕ್ಕ ವಿಷಯ ಅಲ್ಲ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೃದಯವನ್ನು ಆಳವಾಗಿ ಅಗೆಯಬೇಕು. ನಮ್ಮ ಹೃದಯ ತುಂಬಾ ಕಠಿಣವಾಗಿದೆ. ಕ್ಷಮಿಸದಿರುವುದು, ಕಹಿ, ಅಸೂಯೆ, ಸ್ವಾರ್ಥ, ಹೆಮ್ಮೆ, ಭಯ, ಕೋಪ, ಹತಾಶೆ ಇತ್ಯಾದಿಗಳನ್ನು ನಾವು ಅಗದು ಹೊರ ತೆಗೆಯಬೇಕು. ಏನೇನು ಗಟ್ಟಿಗೊಳಿಸುತ್ತದೆ ನಮ್ಮ ಹೃದಯದಲ್ಲಿ ನಿಮಗೆ ಗೊತ್ತಾಗುತ್ತದೆ. ಒಂದು ಪ್ರಾಬ್ಲಮ್ ಬಂದಾಗ ಏನೇನು ಅಲ್ಲಿ ಸೆಟ್ಟಿಲ್ ಆಗುತ್ತೆ ಅಂತ ನಿಮಗೆ ಗೊತ್ತು, ನನಗೆ ಗೊತ್ತು. ಗಟ್ಟಿಯಾಗಲಿಲ್ಲದಿದ್ದರೆ ನಮಗೆ ಫ್ರೀಯಾಗಿ ಹೋಗಕ್ಕಾಗತ್ತೆ. ಅರ್ಥವಾಯ್ತಾ ನಿಮಗೆ? ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ಸ್ಟೋರಿ. ನೀವೇನೋ ಜೋಬಿನ ಕಥೆನಾ ಪಾಸ್ಟ್ರೇ ಅವರು ಜೋಬಿನ ಕತೆ, ಜೋಬಿಗ ಇಲ್ಲೇ ಇಲ್ಲ. ನಿಮ್ಮ ಕತೆ, ಜೋಬಿನ ಕತೆ ಎಲ್ಲ ನಾನು ಇಲ್ಲಿ ವಿವರಣೆ ಕೊಡುವುದು. ಅದಿಂದ ಜೋಬು ಹೇಳಿರುವುದರಿಂದ ನಾವು ಕಲಿಯಬೇಕು. ನಮ್ಮ ಹೃದಯ ಹಂಗ ಕಠಿಣಗೊಳ್ಳುತ್ತಾ ಇರ್ತದೆ. ಸ್ವಲ್ಪ ನೀವು ಬೆಟರ್ ಆಗಿದೆ ಅಂತ ತಿಳ್ಕೊಂಡು ಅಲ್ಲಿ ನೀವು ಇರುವುದಿಲ್ಲ, ಇನ್ನು ನೀವು ಕೆಳಗೇನೆ ಹೋಗುವುದು ಅಲ್ಲವೇ? ಸ್ವಲ್ಪ ಪ್ರೀತಿಸಕ್ಕಾಗಿದೆ, ನಾಳೆ ಅಷ್ಟು ನಮ್ಗೆ ಪ್ರೀತಿಸಕ್ಕಾಗಲ್ಲ ಅಲ್ಲವೇ? ಅದಕ್ಕೆ ನಾನು ಹೇಳಿರೋದು ಮುಂದೆ ಹೋಗ್ತಾ ಇರಬೇಕು. ಈಗ ನನಗೆ ಪ್ರಾಬ್ಲಮ್ಸ್ ಎಲ್ಲ ಎದುರಿಸಕ್ಕಾಗತ್ತೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಅಂತ ನೀವು ಉಳ್ಕೊಂಡ್ರೆ ನಾಳೆ ನಮಗೆ ಎದುರಿಸೋದಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಡೈಲಿ ಪ್ರಾರ್ಥನೆಗಳು, ಡೈಲಿ ನಾವು ದೇವರೊಂದಿಗೆ ಟೈಮ್ ಸ್ಪೆಂಡ್ ಮಾಡುವುದು, ಹಿಂಗೆ ಆಧ್ಯಾತ್ಮಿಕ ಜೀವನಕ್ಕಾಗಿ ನಾವು ಚೆನ್ನಾಗಿ ಟೈಮ್ ತೆಗಿಲಿಲ್ಲದಿದ್ರೆ, ಕಳೆಯಲಿಲ್ಲದಿದ್ರೆ ನಾವು ಆ ಹತಾಶೆಯ ಕಣಿವೆಯಲ್ಲಿ ಬಿದ್ದು ಸಾಯುತ್ತೇವೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಇದೆಲ್ಲ ಚಿಕ್ಕ ವಿಷಯ ಅಲ್ಲ. ನಿಮಗೂ ಇದು ಸುಲಭ ಅಲ್ಲ,
ನನಗೂ ಸುಲಭವಲ್ಲ. ನಾವೆಲ್ಲರೂ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಲಿಲ್ಲದಿದ್ದರೆ ಯಾರಿಗೂ ಇದು ಬರುವುದಿಲ್ಲ. ಇದು ತುಂಬಾ ಕಷ್ಟ, ಇಷ್ಟು ನನಗ ಪಾಲಿಸಕ್ಕಾಗಲ್ಲ, ಅವರನ್ನ ಹೇಗೆ ಪ್ರೀತಿಸುವುದು, ಎಷ್ಟೊಂದು ಹೇಳಿದೆ ಆದರೂ ಬದಲಾವಣೆ ಆಗ್ತಾ ಇಲ್ಲ. ಏನು ಮಾಡಬೇಕು? ಬೇರೆಯವರು ಬದಲಾವಣೆ ಆಗಲಿಲ್ಲದಿದ್ದರೆ ನಾವು ಪವಿತ್ರತೆಯಲ್ಲಿ ಮುಂದೆ ಹೋಗಬೇಕು. ಅವರು ಚೇಂಜ್ ಆಗಲಿಲ್ಲದಿದ್ದರೆ ನಮ್ಮ ಹೋಲಿನೆಸ್ ಕಮ್ಮಿ ಆಗಬಾರದು. ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ಸೊ ನಾವು ನಮ್ಮ ಹೃದಯವನ್ನು ಆಳವಾಗಿ ಅಗೆಯಬೇಕು. ಇಲ್ಲದಿದ್ದರೆ ಯಾವಾಗ 1 ಸಾರಿ 2 ಸಾರಿ ಅಲ್ಲ, ಡೈಲಿ ನಾವು ಹೃದಯದಲ್ಲಿ ಏನು ಸೆಟ್ಟಿಲ್ ಆಗುತ್ತೆ ಎಂದು ನೀವು ನೋಡಿಕೊಂಡು ಅದೆಲ್ಲ ಅಗೆದು ನೀವು ಅದು ಹೊರ ತೆಗೆಯಬೇಕು. ಡೈಲಿ, ಅದು ಡೈಲಿ ಕೆಲಸ. ಆಲ್ಟರ್ನೇಟಿವ್ ಡೇಸ್ ಕೆಲಸ ಅಲ್ಲ, ಒನ್ಸ್ ಇನ್ ಎ ಮಂತ್ ಮಾಡುವ ಕೆಲಸ ಅಲ್ಲ, ಯಾವಾಗಲೂ ನಾವು ಮಾಡುತ್ತಾ ಹೋಗಬೇಕು. ಹಲ್ಲೆಲೂಯ. ನಿಮ್ಮ ಹೃದಯವನ್ನು ಆಳವಾಗಿ ಅಗೆಯಲು ನೀವು ಹೆಚ್ಚಿನ ನೀರನ್ನು ಪಡೆಯಬೇಕು. ಈ ನೀರನ್ನು ನೀವು ಹೇಗೆ ಪಡೆಯುತ್ತೀರಿ? ಎಲ್ಲಿಂದ ಪಡೆಯುತ್ತೀರಿ? ಪರಿಶುದ್ಧಾತ್ಮನಿಂದ. ನೀರಿಲ್ಲದೆ ಗಟ್ಟಿಯಾಗಿರುವ ಸ್ಥಳದಲ್ಲಿ ನಮಗೆ ಅಗೆಯಕ್ಕೂ ಆಗುವುದಿಲ್ಲ ಅಲ್ಲವೇ? ನೀರು ಬೇಕಲ್ಲ. ಪರಿಶುದ್ಧಾತ್ಮನು ನೀರು. ಪರಿಶುದ್ಧಾತ್ಮನನ್ನು ನಾವು ಪಡೆಯಬೇಕು. ಪರಿಶುದ್ಧಾತ್ಮನೇ ನಮಗೆ ಶಕ್ತಿ ಕೊಡುವುದು. ಹೃದಯ ನಾವು ಅಗೆಯಬೇಕಂದ್ರೆ ನಮಗೆ ಶಕ್ತಿ ಬೇಕು. ಅದೇ ನೀರು. ಅದು ದೇವರ ಹತ್ರ ಹೇಳಿದರೆ ದೇವರು ಕೊಡುತ್ತಾರೆ. ದೇವರೇ, ನನಗಿನ್ನೂ ಅವರನ್ನು ಕ್ಷಮಿಸಕ್ಕಾಗ್ತಾ ಇಲ್ಲ, ಇನ್ನೂ ಏನಾದರೂ ಕೆಟ್ಟದಾಗಿದರೆ ನನಗೂ ಸಂತೋಷವಾಗಿ ಇರಕ್ಕಾಗ್ತಾ ಇಲ್ಲ, ಸಮಾಧಾನವಾಗಿ ಇರಕ್ಕಾಗ್ತಾ ಇಲ್ಲ. ಎಲ್ಲ ಚೆನ್ನಾಗಿದ್ದರೆ ಎಲ್ಲರೂ ಸಂತೋಷವಾಗಿ ಸಮಾಧಾನವಾಗಿ ಇರ್ತಾರೆ ಅಲ್ಲವೇ? ಹಂಗಲ್ಲವಲ್ಲ ದೇವರಿಗೆ ಹೇಳಿರುವುದು. ನಮಗೆ ಕೆಟ್ಟದಾಗಿದ್ರೂ ನಾವು ಸಂತೋಷವಾಗಿ ಇರಬೇಕು. ಆದರೆ ನಮ್ಮ ಹೃದಯ ಕಠಿಣವಾಗಿದ್ದರೆ ನಮಗೆ ಸಂತೋಷವಾಗಿ ಇರಕ್ಕಾಗಲ್ಲ. ಅದಕ್ಕೆ ಪ್ರಾರ್ಥಿಸಬೇಕು, ದೇವರೇ ನನ್ನನ್ನು ತುಂಬಿಸು, ನನಗೆ ಸಂತೋಷವಾಗಿ ಇರಕ್ಕಾಗ್ತಾ ಇಲ್ಲ. ಸಂತೋಷವಾಗಿ ಇದ್ದರೇನೆ ದೇವರದ್ದು ಏನಾದರೂ ನಮಗೆ ಮಾಡುವುದು. ಯಾಕೆ ದೇವರ ಹಂಗೆ ಹೇಳ್ತಾ ಇರೋದು? ದೇವರೇನಾದರೂ ಮಾಡಬೇಕಂದ್ರೆ ದೇವರು ಹೇಳುವ ಪ್ರಕಾರ ನಾವು ನಡೆಯಬೇಕು. ಸಂತೋಷವಾಗಿ ಇದ್ದರೇನೆ ದೇವರಿಗೆ ಏನಾದರೂ ನಮಗೋಸ್ಕರ ಮಾಡಕ್ಕಾಗುತ್ತದೆ. ನಾವು ಬೇರೆಯವರನ್ನು ಪ್ರೀತಿಸಿದರೆ, ಅವರನ್ನು ಕ್ಷಮಿಸಿದರೆ ಮತ್ತು ಕ್ಷಮೆಯಿಂದ ನಡೆದರೆ, ತಾಳ್ಮೆಯಿಂದ ನಡೆದರೆ ಮಾತ್ರ ದೇವರಿಗೆ ಏನಾದರೂ ಮಾಡಕ್ಕಾಗುತ್ತದೆ. ಅದಕ್ಕೆ ದೇವರಿಗೆ ಹೇಳಿರುವುದು, ನನ್ನನ್ನು ಪಾಲಿಸು. ನೀವು ತಿಳ್ಕೊಳ್ತೀರಿ ಎಷ್ಟು ಕಷ್ಟ, ನನಗೆ ಹೆಂಗೆ ಪಾಲಿಸಕ್ಕಾಗತ್ತೆ? ಪ್ರಾರ್ಥಿಸಿ. ನಾವೆಷ್ಟು ಪಾಲಿಸುತ್ತೇವೋ ಅಷ್ಟು ನಮ್ಮ ಜೀವನ ಸುಗಮವಾಗುತ್ತದೆ. ಇಲ್ಲದಿದ್ದರೆ ನಮ್ಮ ಜೀವನ ಅಷ್ಟು ಕಷ್ಟವಾಗುತ್ತದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಯಾರೇ ಆದರೂ, ಚಿಕ್ಕವರಾದರೂ ದೊಡ್ಡವರಾದರೂ. ಹಲ್ಲೆಲೂಯ. ಯೋಹಾನ 7:37-38 ಯೇಸುದೇವರು ಹೇಳಿದರು, ಬಾಯಾರಿದ್ದವರು ನನ್ನಿಂದ ಬಂದು ಕುಡಿಯಿರಿ. ನಮಗೆ ಬಾಯಾರಿಗೆಯಾಗಬೇಕು. ಬೇರೆ ಎಲ್ಲದಕ್ಕೂ ನಮಗೆ ಬಾಯಾರಿಗೆ ಇದೆ. ಆದರೆ ದೇವರನ್ನು ಪಾಲಿಸುವುದಕ್ಕೆ, ದೇವರ ದಾರಿಯಲ್ಲಿ ನಡೆಯುವುದಕ್ಕೆ, ದೇವರ ಪಾತ್ರದಲ್ಲಿ ಬೆಳೆಯುವುದಕ್ಕೆ, ದೇವರ ಸೇವೆಯನ್ನು ಮಾಡುವುದಕ್ಕೆ ನಾವು ಬಾಯಾರಿದವರಾಗಿರಬೇಕು. ದೇವರೇ ನನ್ನನ್ನು ಉಪಯೋಗಿಸಿ. ನಮಗೆ ಬಾಯಾರಿಕೆ ಇದೆಯಾ? ಪಾಸ್ಟರ್ನ ಉಪಯೋಗಿಸಿ. ಪಾಸ್ಟರ್ನ ಶಕ್ತಿ ಕೊಡಿ. ನನಗೆ ಶಕ್ತಿ ಬೇಕು, ಪ್ರಾರ್ಥಿಸಿ. ಪಾಸ್ಟರ್ನ ಶಕ್ತಿ ಕೊಡಿ, ಪಾಸ್ಟರ್ನ ಉಪಯೋಗಿಸಿ. ಉಪಯೋಗಿಸಿ ಪಾಸ್ಟರ್ನ ಉಪಯೋಗಿಸಿ, ನನ್ನನ್ನು ಉಪಯೋಗಿಸಿ ಎಂದು ನೀವು ಪ್ರಾರ್ಥಿಸಬೇಕು. ನೀವದು ಮಾಡಬೇಕಾದ ಕೆಲಸ ಆಗಿದೆ. ಅದು ಬಾಯಾರಿಕೆ ಇದ್ದರೆ ಮಾತ್ರ ನೀವು ಪ್ರಾರ್ಥಿಸುತ್ತೀರಿ. ಸೊ ಈ ಬೇರಿಗಾಗಿ ಅಂದರೆ ದೇವರೊಂದಿಗಿನ ಬಲವಾದ ಸಂಬಂಧಕ್ಕಾಗಿ ನಾವು ಬಾಯಾರಿದರೆ ನಮಗೆ ನೀರು ಬೇಕು. ನೀರಿಗೋಸ್ಕರ ನಾವು ಬಾಯಾರಿಗೆ ಆಗಬೇಕು. ದೇವರು ನಮಗೆ ಕೊಡ್ತಾರೆ, ಶಕ್ತಿ ಕೊಡುತ್ತಾರೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಮತ್ತು ಅವನು ನಮ್ಮನ್ನು ಪರಿಶುದ್ಧಾತ್ಮನೆಯಿಂದ ತುಂಬಿಸಿ ಬಲಪಡಿಸುತ್ತಾನೆ. ದೇವರು ಹೇಳಿದ್ರು, ಹೌದು ನಿಮಗೆ ತುಂಬಾ ಕಷ್ಟ ಇದೆ, ಊಟಕ್ಕೆ ನಿಮಗೆ ಹಣ ಇಲ್ಲ, ಬಟ್ಟೆ ಹಾಕೋಕ್ಕೇನು ಬಟ್ಟೆ ಇಲ್ಲ, ಮಲಗಕ್ಕೆ ಒಂದು ಮನೆ ಇಲ್ಲ. ದೇವರೇನು ನೀವು ಅಲ್ಲೇ ಕಷ್ಟಪಡಬೇಕು ಅಂತ ದೇವರು ಹೇಳ್ತಾ ಇದ್ದಾರಾ? ಇಲ್ಲ. ಅದಕ್ಕೆ ನೀವು ಚಿಂತಿಸಬೇಡ. ಮತ್ತೆ ನೀವೇನು ಚಿಂತಿಸಬೇಕು? ನನ್ನ ರಾಜ್ಯ ನಿನ್ನಲ್ಲಿ ಬೆಳೆಯಲಿ, ನನ್ನ ನೀತಿ ನಿನ್ನಲ್ಲಿ ಬೆಳೆಯಲಿ, ನನ್ನ ತರ ನೀವು ಜೀವನ ಮಾಡಿ.
ಅದು ಹುಡುಕ್ತಾ ಇದ್ದೀರಾ ದೇವರ ಮಕ್ಕಳೇ? ಈ ನೀರು ನಮಗೆ ಯಾವಾಗಲೂ ಬೇಕು. ನೀರಿಲ್ಲದಿದ್ದರೆ ನಮಗೆ ಡ್ರೈ ಆಗುತ್ತದೆ. ಮರವಾದರೂ ಎಲ್ಲಿ ಆದರೂ ನೀರಿದ್ರೆ ಮಾತ್ರ ಅಲ್ಲಿ ಜೀವನ ಬರ್ತದೆ. ಎಲ್ಲಿ ನೀರಿದೆಯೋ ಅಲ್ಲಿ ಜೀವನ ಬರ್ತದೆ ಅಲ್ಲವೇ? ಆದರೆ ಡ್ರೈ ಆಗಿ ಇದ್ರೆ ಜೀವನ ಇದೆಯಾ ಅಲ್ಲಿ? ಅದೇ ತರ ವಿಶ್ವಾಸಿಗಳ ಜೀವನ. ನಿಮ್ಮ ಜೀವನ ಡ್ರೈ ಆಗ್ತಾ ಇದೆಯಾ? ನಿಮಗೆ ಕೊರತೆ ಇರುವುದು ಪರಿಶುದ್ಧಾತ್ಮನ. ನಮ್ಮಲ್ಲಿ ಪರಿಶುದ್ಧಾತ್ಮ ಇದ್ದಾನೆ. ಅಲ್ಲಿಂದ ಬೇರೆ ಬರಬೇಕು. ನಾವು ಪರಿಶುದ್ಧಾತ್ಮನಿಂದ ತುಂಬಿ ನಡೆದರೆ ನಮಗೆ ಜೀವನ ಉಂಟಾಗುತ್ತದೆ. ಅದನ್ನರ್ಥ ದೇವರೇ ನನ್ನನ್ನು ತುಂಬಿಸು. ಎದಕ್ಕೆ ತುಂಬಿಸುವುದು? ನಾವು ಅವನ ದಾರಿಯಲ್ಲಿ ನಡೆಯುವುದಕ್ಕೆ. ಪರಿಶುದ್ಧಾತ್ಮನಿಲ್ಲದಿದ್ದರೆ ನಾವು ತುಂಬಾ ಟ್ರೈ ಆಗ್ತೇವೆ ಅಂತ ಅರ್ಥ ಮಾಡಿಕೋಬೇಕು. ಹೇಗೆ ನಿಮ್ಗೆ ಗೊತ್ತಾಗುತ್ತೆ ನೀವು ತುಂಬಾ ಟ್ರೈ ಆಗ್ತೀರಿ ಅಂತ? ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಕೋಪ. ಎದಕ್ಕೆ ನಾನು ಜೀವನ ಮಾಡಬೇಕು? ಎದಕ್ಕೂ ಖುಷಿ ಇಲ್ವಲ್ಲ. ಎಲ್ಲ ಡೈಲಿ ನನಗೂ ಪ್ರಾಬ್ಲಮ್ಸ್. ಒಂದು ಪ್ರಾಬ್ಲಮ್ ಏನು ಸಾಲ್ವ್ ಆಗ್ತಾ ಇಲ್ಲ. ಅದೇ ಹತಾಶೆಯ ಕಣಿವೆ. ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲಲ್ಲ, ಯಾಕೆ ನನಗೆ ಹಿಂಗೆ? ನೀವು ಕ್ವಶನ್ ಮಾಡಬಾರದು. ನೀವು ಪಾಲಿಸುತ್ತಾ ಹೋಗಿರಿ. ದೇವರು ಖಂಡಿತವಾಗಿಯೂ ನಿಮಗೋಸ್ಕರ ಕೆಲಸ ಮಾಡುತ್ತಾರೆ. ನಿಮಗೆ ಟೆಸ್ಟಿಮನೀಸ್ ಉಂಟಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ಈ ನೀರಿನ ನಿರಂತರ ಪೂರೈಕೆಗಾಗಿ ಮೊದಲು ನೀವು ಬಯಸಬೇಕು ಮತ್ತು ನೀವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಲ್ಲಿ, ಕೃತಜ್ಞತೆಯಿಂದ ಆರಾಧಿಸುವಲ್ಲಿ, ಸಮಾನ ಮನಸ್ಸಿನ ವಿಶ್ವಾಸಿಗಳೊಂದಿಗೆ ಸಹಭಾಗತ್ವದಲ್ಲಿ ದೇವರೊಂದಿಗೆ ಸಮಯ ಕಳೆಯಬೇಕು. ನೀವು ಒಂಟಿಯಾಗಿ ಇರಬಾರದು. ಬೈಬಲ್ ಓದಬೇಕು. ಕೃತಜ್ಞತೆಯಿಂದ ದೇವರನ್ನು ಆರಾಧಿಸಬೇಕು. ನೀವೆಷ್ಟು ಅದು ಹೃದಯದಿಂದ ನೀವು ಆರಾಧಿಸಿರಿ. ನೀವೆಷ್ಟು ಒಳ್ಳೆಯವರಪ್ಪ ಅಲ್ಲವೇ? ಹೃದಯದಿಂದ ದೇವರೇನೇನು ಮಾಡಿದ್ದಾರೆ ನಮಗೆ ಅದು ನೋಡಿಬಿಟ್ಟು ನೀವು ಹೃದಯದಿಂದ ಆರಾಧಿಸಬೇಕು. ಬೈಬಲು ನೀವು ಓದಬೇಕು ಮತ್ತು ಲೈಕ್ ಮೈಂಡೆಡ್ ವಿಶ್ವಾಸಿಗಳೊಂದಿಗೆ ನೀವು ಸಹಭಾಗಿತ್ವವನ್ನು ನೀವು ಹೊಂದಿರಬೇಕು. ಆದರೆ ನಮಗೆ ಯಾವಾಗಲೂ ನಮ್ಮ ಜೊತೆಗೆ ನಾವು ಟ್ರೈ ಆಗಿ ಹೋಗುವುದಿಲ್ಲ. ನಮ್ಮಲ್ಲಿ ನೀರಿರುತ್ತದೆ. ಇಲ್ಲ ನನಗೂ ತುಂಬಾ ಕೆಲಸ ಇದೆ, ಎದಕ್ಕೂ ಟೈಮ್ ಇಲ್ಲ, ಬೈಬಲ್ ಓದಕ್ಕೂ ಟೈಮ್ ಇಲ್ಲ, ಪ್ರೇಯರ್ ಮಾಡಕ್ಕೆ ಟೈಮ್ ಇಲ್ಲ, ಒಬ್ಬರ ವಿಶ್ವಾಸಿಯನ್ನು ಕರೆಯೋಕ್ಕೂ ಟೈಮ್ ಇಲ್ಲ ಅಂದ್ರೆ ನೀವು ತುಂಬಾ ಟ್ರೈ ಆಗಿ ಹೋಗ್ತೀರಿ ವಿಶ್ವಾಸಿಗಳೇ. ನೀವು ತುಂಬಾ ಟ್ರೈ ಆಗಿ ಹೋಗ್ತೀರಿ. ಮತ್ತೆ ಪ್ರಾಬ್ಲಮ್ಸ್ ಎಲ್ಲರಿಗೂ ಬಂದೇ ಬರ್ತದೆ. ಪ್ರಾಬ್ಲಮ್ಸ್ ಬಂದಾಗ ನೀವು ಹತಾಶೆಯ ಕಣಿವೆಯಲ್ಲಿ ಹಂಗೆ ನೀವು ಸಿಂಕ್ ಆಗಿ ಹೋಗ್ತೀರಿ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ಇದೆಲ್ಲ ನಾವು ಮಾಡಲಿಲ್ಲದಿದ್ದರೆ ಕ್ರಿಸ್ತನಲ್ಲಿ ನಮ್ಮ ಸುಗಮ ನಡಿಗೆಗೆ ತೊಂದರೆ ಉಂಟಾಗುತ್ತದೆ ಮತ್ತು ನಮ್ಮ ಹತಾಶೆಯನ್ನು ಹೆಚ್ಚಾಗುತ್ತದೆ. ಹತಾಶೆಯ ಕಣಿವೆಯಿಂದ ನಾವು ಹೊರಗೆ ಬರಬೇಕು. ನೆನಪಿಡಿ, ಹತಾಶೆ ಅಂದರೆ ಏನು? ದೇವರಿಂದ ಬೇರ್ಪಡುವ ಶಕ್ತಿ. ಹತಾಶೆ ಅಂದರೆ ದೇವರಿಂದ ಬೇರ್ಪಡುವ ಶಕ್ತಿ. ದೇವರ ಹತ್ರ ಕನೆಕ್ಷನ್ ಇದ್ದರೆ ನಮಗೆ ಖುಷಿ ಆಗುತ್ತದೆ. ನೀವು ಹಂಗೆ ಮುಂದುವರಿಸಿದರೆ ನೀವು ಒಂದಿನ ದೇವರಿಂದ ಖಂಡಿತ ಹೋಗ್ತೀರಿ. ವಿಶ್ವಾಸದಿಂದ ಖಂಡಿತ ನೀವು ಹೊರಗೆ ಹೋಗ್ತೀರಿ. ಅದಕ್ಕೆ ನೀವು ಹತಾಶೆಯಲ್ಲಿ ಉಳಿಯಬಾರದು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ